ಹಾಯ್ ಹಲೋ ನಮಸ್ತೆ. ರಶ್ಮಿ ಕೂರ್ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮೀನು ಸಾರು ಮಾಡ್ತಿದ್ದೀನಿ. ಮೀನು ಸಾರು ಮಾಡೋದಕ್ಕೆ ಫಸ್ಟ್ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ನೆಕ್ಸ್ಟ್ ಮೆಂತ್ಯ ಹಾಕ್ಕೊಳ್ತಿದ್ದೀನಿ. ಮೆಂತ್ಯ ಹಾಕಲೇಬೇಕು ಮೀನು ಸಾರಿಗೆ. ಅದು ಸ್ವಲ್ಪ ಹೊತ್ತು ಬಿಟ್ಟು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಒಂದು ಹಸಿಮೆಣಸು ಹಾಕ್ಕೊಂಡೆ ಒಂದು ಟೇಸ್ಟಿಗೆ ಇರಲಿ ಅಂತ. ಮತ್ತು ಒಂದೆರಡು ಇಳುಕು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಅದೊಂದು ಟೇಸ್ಟಿಗೆ. ಇದು ಸ್ವಲ್ಪ ಹಾಗೆ ಬೇಯಕ್ಕೆ ಬಿಡಿ, ಕಂದು ಬಣ್ಣಕ್ಕೆ ಬರಲಿ. ಇದಕ್ಕೆ ಮಸಾಲೆ ಆಡಿಸ್ಕೊಂಡಿದ್ದೀನಿ. ಈ ಮಸಾಲೆಗೆ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮತ್ತಿ ಮೀನು ತುಂಬ ಹೀಟ್, ಅದಕ್ಕೋಸ್ಕರ ಜೀರಿಗೆ, ಸಾಂಬಾರು ಪುಡಿ, ಮೆಣಸು ಪುಡಿ ಹಾಕಿ ಚಂದ ನೈಸಾಗಿ ಆಡಿಸ್ಕೊಂಡಿದ್ದೀನಿ. ಈರುಳ್ಳಿ ಕೆಂಪಾಗಿದ್ದ ತಕ್ಷಣ ಮಸಾಲೆ ಹಾಕ್ಕೊಳ್ಬೇಕು. ಈ ಜಾರ್ಗೆ ಒಂಚೂರು ನೀರು ಹಾಕಿ ಒಂಚೂರು ನೀರು ಹಾಕ್ಕೊಳ್ತಿದ್ದೀನಿ. ಇನ್ನೊಂಚೂರು ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ಇಲ್ಲಿ ನೋಡಿ, ಇಷ್ಟು ಮಂದ ಇದೆ ಸಾರು. ಇಷ್ಟೇ ಸಾಕು ನೀರು. ಯಾಕೆಂದರೆ ಹುಣಸೆಹಣ್ಣಿಗೆ ನೀರು ಹಾಕಿಟ್ಟಿದ್ದೀನಿ ಬಿಸಿನೀರು. ಈ ನೀರು ಹಾಕುವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ಈಗ ಕುದಿಯಕ್ಕೆ ಬಿಟ್ಟಿದ್ದೀನಿ. ಅದಕ್ಕೆ ಒಂಚೂರು ಅರಿಶಿಣ, ಉಪ್ಪು ಒಂಚೂರು, ಇದನ್ನ ಕುದಿಯಕ್ಕೆ ಬಿಟ್ಟಿದ್ದೀನಿ. ಈಗ ಹಂಗೆ ಚಂದ ಕುದೀತಿದೆ. ಆ ಕುದಿಯೋ ಸಾರಿಗೆ ಹುಣಸೆಹಣ್ಣು ರಸ ಬಿಡ್ತಿದ್ದೀನಿ. ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು ಮೀನು ಸಾರಿಗೆ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ, ತುಂಬ ಗಟ್ಟಿಯಾಗಿದೆ. ಇದ್ರೇನಾಗುತ್ತೆ ಅದು ಮಗು ಅಂತ ಗೊತ್ತಾಗ್ಬೇಡಿ. ಹುಣಸೆಹಣ್ಣೆ ಹಾಕಿದ್ಮೇಲೆ ಕುದೀತಿದೆ. ನಾನು ಬರೀ 6 ಮೀನನ್ನ ಪೀಸ್ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪ ದಪ್ಪ ಇದೆ, ಮತ್ತಿ ಮೀನು ತುಂಬ ದಪ್ಪ ಇದೆ.
ಅದಕ್ಕೆ ಪೀಸ್ ಮಾಡ್ಕೊಂಡಿದ್ದೀನಿ. ಮೀನು ಹಾಕಿದ್ಮೇಲೆ ಇದು ಸ್ಟವ್ನ ಸಿಮ್ಮಲ್ಲಿಡಿ, ಏಕೆಂದರೆ ಇಲ್ಲಾಂದರೆ ಮೀನೆಲ್ಲ ಕಲಸೋಗುತ್ತೆ. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಡ್ಬೇಕು. ಅದೊಂದು 5 ನಿಮಿಷ ಹಾಗೆ ಬೇಯಲಿ. ಈಗ ಫಿಶ್ ಫ್ರೈಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಫಸ್ಟು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮೀನ್ದು ಮೊಟ್ಟೆ ಸಿಕ್ಕೊಂಡು ಅದನ್ನು ಫ್ರೈಗೆ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿಣ 1 ಸ್ಪೂನ್, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಯಾಕಂದರೆ ಮತ್ತಿ ಮೀನು ಸ್ವಲ್ಪ ಹೊಲಸು ಜಾಸ್ತಿ ಇರುತ್ತೆ ಅದಕ್ಕೆ. ಮೆಣಸು ಪುಡಿ, ಒಂದೆರಡು ಮುಚ್ಚಳ ವಿನೆಗರ್ ಹಾಕ್ಕೊಳ್ತಿದ್ದೀನಿ, ಅದು ಹುಳಿಗೆ. ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ನೋಡಿ ಇದಕ್ಕೆ ಕಲಸಿದ್ದೀನಿ. ಮೀನು ನೋಡಿ ಎಷ್ಟು ದಪ್ಪ ಇದೆ. ಒಂದೊಂದಕ್ಕೆ ಕಲಿಸ್ಕೊಳ್ಳೋಣ. ಈಗ ಇಲ್ಲಿ ಮೊಟ್ಟೆ ಕಲಸಿ ಇಟ್ಟಿದ್ದೀನಿ ಸೈಡಲ್ಲಿ. ತುಂಬ ಮೊಟ್ಟೆ ಸಿಕ್ಕಿದೆ ಇವತ್ತು. ಈ ಮೊಟ್ಟೆ ಇರೋ ಮೀನು ತುಂಬ ಟೇಸ್ಟಾಗಿರುತ್ತೆ. ಎಲ್ಲ ಕಲಸಿಟ್ಟಿದ್ದೀನಿ ಮೀನ. ಒಂದು 1/4 ಗಂಟೆ ಬಿಡ್ತೀನಿ ಚಂದ ಮಸಾಲೆ ಇಟ್ಕೊಳ್ಳಿ. ಮೊಟ್ಟೆಗೂ ಚಂದ ಮಸಾಲೆ ಹಾಕಿದ್ದೀನಿ. ನನ್ನ ಮಗಳಿಗೆ ಒಮ್ಮೆ ಊಟ ಮಾಡಿಸ್ತಿದ್ದಾರೆ, ತುಂಬ ಅಳ್ತಿದ್ದಾಳೆ. ನೋಡಿ ಸಾರು ಆಯಿತು. ಮೇಲೆ ತೆಂಗಿನೆಣ್ಣೆ ಸ್ವಲ್ಪ ಹಾಕ್ಕೊಳ್ಬೇಕು, ಮತ್ತು ಸಾಂಬಾರು ಸೊಪ್ಪು ಹಾಕ್ಕೊಳ್ಬೇಕು. ಎರಡು ಇಲ್ಲ, ಅದಕ್ಕೆ ನಾನು ಎರಡನ್ನೂ ಹಾಕ್ಕೊಳ್ತಿಲ್ಲ. ನೋಡಿ ಮೀನು ಒಡೆದಿಲ್ಲ, ಚೆನ್ನಾಗಿ ಬೆಂದಿದೆ. ಈ ಕಡೆ ಫಿಶ್ ಫ್ರೈಗೆ ತವ ಇಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಮನೇಲಿ ಮಗು ಇದೆ ಆಯಿತಾ. ಎಣ್ಣೆ ಜಾಸ್ತಿ ಹಾಕಿಲ್ಲ ಅಂದರೆ ಘಾಟು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಮೀನು ಫುಲ್ಲು ಒಣಗಿದ ಥರ ಬೇಯಬಾರ್ದು.
ಹಂಗೆ ಬೆಂದರೆ ಆ ಮೀನು ಟೇಸ್ಟೇ ಇರಲ್ಲ ಅಂತ ನನಗನ್ಸುತ್ತೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ನೋಡಿ ಹಿಂಗಿರುವಾಗಲೇ ಮಕ್ಕಿ ಹಾಕ್ಬಿಡ್ತೀನಿ. ಮತ್ತು ತುಂಬ ಒಣಗಿ ಥರ ನಾನು ಬೇಯಿಸ್ಕೊಳ್ಳಲ್ಲ. ನೋಡಿ ಮೀನ್ದು ಮೊಟ್ಟೆ ಉರಿಯೋಕೆ ಇಟ್ಟಿದ್ದೀನಿ. ಸಾರಾಯಿತು. ಕುಸ್ಲಕ್ಕಿ ಅನ್ನ, ಮೀನು ಸಾರು, ಮೀನು ಫ್ರೈ, ರೆಡಿ ಊಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಶ್ಮಿ ಕೂರ್ಗ್ ಬ್ಲಾಗ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.